ಫೀಸ್ ಜಾಸ್ತಿ ಕೇಳ್ತಾ ಇದಾರೆ. ಇವಾಗ ನಾವು ಒಂದು ಸ್ಕ್ಯಾನಿಂಗ್ ಮಾಡಿಸಿದೀವಿ, ಎಕ್ಸ್ರೇ 4,000 ಬಿಲ್ ತಗೊಂಡಿದ್ದಾರೆ. ಎಲ್ಲಿಂದ ಕಟ್ಟೋದು? ಅವ್ರ ಊರಿಂದ ಫಂಕ್ಷನ್ ಬಂದಿರೋದು. ಆತರ ಮಾಡಿದ್ರೆ ಇವಾಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಾವು ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನೇ ನಾವು ಕೇಳಿದ್ದು ಅವ್ರಿಗೆ. ಫ್ರೀಯಾಗಿ ಮಾಡ್ತೀವಿ. ನಾವು ವಯನ್ ಹೊಸಕೋಟೆಯಿಂದ ಬರ್ತಾ ಇರೋದು, ಇಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ವಯನ್ ಹೊಸಕೋಟೆಯಿಂದ ಬರ್ತಾ ಇರೋದು. ಮೆಜೆಸ್ಟಿಕಲ್ ಹಿಡಿದ್ಬಿಟ್ಟು ಬೇರೆ ಬಸ್ ಹತ್ತಿರೋದು ನಾವು. ಬಸ್ಸಲ್ಲಿ ಆದ್ಮೇಲೆ ಈ ತರ ಆಗಿದೆ, ಬಂದಿದ್ದಾರೆ ಎಲ್ಲ ಅಲ್ಲುಗಳೆಲ್ಲ ಹೋಗ್ಬಿಟ್ಟಿದೆ ಮೇಡಮ್. ಅದ್ರಲ್ಲಿ ಇಬ್ಬರು ಮಾತ್ರ ಒಳಗಡೆ ಇದ್ದಾರೆ. ಆ ಇಬ್ಬರಲ್ಲಿ ಮುಬಾರಕ್ ಅಂತ ಒಬ್ರು ಹೆಸರಿದೆ. ಇನ್ನು ನನ್ನ ತಮ್ಮನ ಹೆಂಡತಿ ಹೆಸರು ಇಲ್ಲ. ನನ್ನ ತಮ್ಮನ ಅದ್ರಲ್ಲಿದ್ದ, ಅಳಿಯ ಅದ್ರಲ್ಲಿದ್ದ, ನಮ್ಮ ಅತ್ತಿಗೆ ಇದ್ದಾರೆ, ಎಲ್ಲ ನಮ್ಮ ಫ್ಯಾಮಿಲಿಯಿಂದ ಸುಮಾರು 7-8 ಜನ ಇದ್ದಾರೆ. ಅದರಲ್ಲಿ ಒಬ್ಬರದ್ದು ಹೆಸರು ಬರ್ತಾ ಇದೆ. ಇರೋರ್ಗೆ ಯಾರು ಟ್ರೀಟ್ಮೆಂಟ್ ಮಾಡಿಲ್ಲ, ಎಲ್ಲ ಹೊರಗಡೆ ಕುಂತಿದ್ರು. ದುಡ್ಡು ಅಷ್ಟೇ ಎಲ್ಲಿಂದ ಕೊಡೋದು ನಾವು? ಹೇಳಿದ್ರು, ಅವ್ರು ಹೇಳಿದ್ರು ನಾವ್ ಬೇಕಾದ್ರೆ ಪ್ರೂಫ್ ಮಾಡ್ತೀವಿ. ನಾವು ಮಾತಾಡಿದ್ರು ಅವ್ರ ಹತ್ರ ಹೋಗಿ, ರಿಸೆಪ್ಷನ್ ಹೋಗಿ ಕೇಳಿದೆ, ಹೆಂಗೆ ಸರ್ ಅಂತ ಹೇಳಿದ್ರೆ, ಫಸ್ಟ್ ದುಡ್ಡು ಬಿಲ್ಲಿಂಗ್ ಮಾಡಿದ್ರೆ ನಾವು ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳಿದ್ರು ಅವರು. ಅದನ್ನೇ ನಾವು ಡಾಕ್ಟರ್ ಹತ್ರ ಕೇಳಿದ್ರು. ಡಾಕ್ಟರ್ ಏನ್ ಹೇಳಿದ್ರು? ನಿಮ್ಮ ಎದುರಿಗೆ ಏನ್ ಹೇಳಿದ್ರು? ಡಾಕ್ಟರ್ ಏನ್ ಹೇಳಿದ್ರು? ಫ್ರೀಯಾಗಿ ಮಾಡ್ತಾ ಇದೀವಿ ನಾವು ಟ್ರೀಟ್ಮೆಂಟ್ ಅಂತ ಹೇಳಿದ್ರಲ್ಲ ಸರ್. ಅದೇನಿಲ್ಲ ಸರ್, ಹಂಗೇನಿಲ್ಲ. ಅದನ್ನೇ ನಾವು ಕೇಳಿದ್ ಮೇಡಮ್ ಅಷ್ಟೇ. ಸಾಟಿಕ್ ಭಾಷಾ ಅಂತ ಹೇಳ್ಬಿಟ್ಟು ನನ್ನ ಹೆಸರು.